ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ವಿ ಸ್ಕ್ವೇರ್. ಇವತ್ತು ಪನ್ನೀರ್ನ ತರಕ್ಕೆ ಹೋಗಿದೆ. ಯಾಕೆಂತಂದ್ರೆ ಇವತ್ತು ಪನ್ನೀರಲ್ಲಿ ಏನಾದ್ರು ಸ್ಪೆಷಲ್ ಆಗಿ ಮಾಡೋಣ ಅನ್ಕೊಳೋದು, ಆದ್ರೆ ಅಲ್ಲಿ ಇಲ್ಲದೆ ಇರೋ ರೈಟ್ ಹೇಳ. ಅದಕ್ಕೆ ಜುಗಾಡ್ ಮಾಡೋಣ ಅಂತ ಅಂದ್ಬಿಟ್ಟು 15 ರೂಪಾಯಿಗೆ ಹಾಲ್ ತಗೊಂಡಿದೀವಿ. ಈಗ ಪನ್ನೀರ್ನ ಮಾಡೋಣ, ಬನ್ನಿ ಸ್ಟಾರ್ಟ್ ಮಾಡೋಣ. ವಿಶಿಷ್ಟ ಭೋಜನವಿದು. ಜುಗಾಡ್ ಮಾಡೋದಂತ ಹಿಂಗೆ, ಅವ್ನು ಇಲ್ಲದೆ ಇರೋ ರೈಟ್ ಹೇಳಿದ್ರೆ ನಾವೇನ್ ಮಾಡೋದ? ಅದಕ್ಕೆ ಹಾಲು ತಗೊಂಡ್ಬಿಟ್ಟು ಅದಕ್ಕೆ ನಿಂಬೆಹಣ್ಣು ಹಿಂಡ್ಬಿಟ್ಟು ಪನ್ನೀರ್ ಮಾಡಿ ಜುಗಾಡ್ ಮಾಡ್ಬಿಡೋದು. ಇವಾಗ ಹಾಲು ಕುದ್ದೈತೆ. ಜುಗಾಡ್ ಮಾಡಕ್ಕೆ ಮೇಯ್ನ್ ಅಸ್ತ್ರ ಇದು ಬ್ಯಾಚುಲರ್ ಪನ್ನೀರು, ಬಿಟ್ಟಿ ಬಿಟ್ಟಿ ಪನ್ನೀರ್. ಕಡಿಮೆ ನೋಡಿ ಹಾಕೋದ ತಕ್ಷಣ ಹೆಂಗಾಯ್ತು ಪನ್ನೀರ್ ರೆಡಿ. ಪನ್ನೀರ್ ರೆಡಿ ಆಗಿದೆ ಆಲ್ರೆಡಿ. ಜುಗಾಡ್ ಪನ್ನೀರ್, ಜುಗಾಡ್ ಪನ್ನೀರ್ ಹೆಂಗ್ ಬಿಡ್ತಾ ಇದ್ ನೋಡಿ. ಜುಗಾಡ್ ಪನ್ನೀರ್ ಇಷ್ಟೇ ಅಪ್ಪ, ತಲೆ ಕೆಡಿಸ್ಕೊಳಕ್ ಹೋಗ್ಬಾರ್ದು. ಇರೋದ್ರಲ್ಲಿ ಏನೋ ಒಂದು ರೆಡಿ ಮಾಡ್ಕೊಂಡು ಪನ್ನೀರ್ ಮಾಡ್ಕೊಬಿಡೋದಷ್ಟೇ. ಹಿಂಗೆ ಹಾಕ್ಬಿಟ್ಟು ನೀಟಾಗಿ ಹಿಂಡ್ಕೊಂಬಿಡಿ. ಪನ್ನೀರ್ ರೆಡಿ, ಪನ್ನೀರ್ ರೆಡಿ, ಪನ್ನೀರ್ ರೆಡಿ. ಪೀಸೇ ಬೇಕು ಅಂದರೆ ಆಗಲ್ಲ, ಫ್ಲೇವರ್ ಸಿಕ್ಕಿದ್ರೆ ಸಾಕು ಅನ್ನಂಗಾದ್ರೆ ಓಕೆ. ಪನ್ನೀರ್ ರೆಡಿ. 15 ರೂಪಾಯಿ ಪನ್ನೀರ್. ಪಾಲಾಕು ಇವತ್ತು ಸ್ಪೆಷಲ್ಲು. ಪಾಲಾಕು ಜೊತೆ ಪನ್ನೀರು ಮಾಡಿ ಏನಾದರೂ ಸ್ಪೆಷಲ್ ಮಾಡುವ ಅಂತ ಇವತ್ತು ಹೋಗಿ ತಗೊಂಡು ಬಂದಿದ್ದೀವಿ. ನೀಟಾಗಿ ಎಲ್ಲ ಪಾಲಕ್ನ ಬೇಯಿಸ್ಕೊಂಡು ಮಾಡಿದ್ರೆ ನಾವು ಫಸ್ಟೇ ಆಡಿಸ್ಕೊಂಡು ಆಮೇಲೆ ಪಾಲಕ್ ಮಾಡ್ತೀವಿ. ಪಾಲಕ್ ನಡೆಸ್ಕೊಂಡು ವೆರೈಟಿ ಆಗಿರ್ಬೇಕು, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕು ಅಂತೇಳಿ. ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ತರಕ್ಕೆ ಅಲ್ಲಿ ಊಟಗಳಿ ಸಿಗ್ನಲ್ ಹತ್ರ ಹೋಗಿದ್ದು. ಮುಂದಕ್ಕೆ ಮಾಡ್ತಾ ಇತ್ತು. ಕೊತ್ತಂಬರಿ ಸೊಪ್ಪು, ಪಾಲಕ್ ಜೊತೆಗೆ ಇನ್ನೊಂದು ಸೊಪ್ಪು, ಅದು ಒಳ್ಳೆ ಗಮ್ಲಿಗೆ. ಅದೇ ನಮ್ಮ ಪುದೀನಾ ಸೊಪ್ಪನ್ನ ನಾವು ಬಳಸ್ಕೊಂಡು. ನೆಕ್ಸ್ಟು ಪುದೀನಾ ಸೊಪ್ಪು ಎಂತಕ್ಕೆ ಅಂತಂದ್ರೆ ಒಳ್ಳೆ ಫ್ಲೇವರ್ಗೆ. ಅದು ಬಿಟ್ರೆ ಕೆಮ್ಮು ನೆಗಡಿ ಶೀತ ಏನಾದರೂ ಇದ್ರೆ ಹೋಗುತ್ತೆ ಅಂತ ನಂಬಿಕೆ. ಅದಕ್ಕೋಸ್ಕರ ಒಂದಷ್ಟು ಪುದೀನಾ ಸೊಪ್ಪು, ಅದನ್ನು ಸ್ವಲ್ಪ ಕತ್ತರಿಸಿ ಆರಿಸ್ಕೊಳಕ್ಕೆ ಹಾಕಿಬಿಡೋಣ. ಇದ್ರ ಜೊತೆಗೆ ಒಂದಷ್ಟು ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕೋಣ. ಫಸ್ಟು ಇದನ್ನು ನೀಟಾಗಿ ತೊಳ್ಕೊಂಡ್ಬಂದ್ಬಿಡೋಣ, ಯಾಕೆಂತಂದರೆ ಮಣ್ಣು. ನಮ್ಮ ಶುಂಠಿನೇ ಮರ್ಬಿಟ್ಟಿದೆ. ಶುಂಠಿನೂ ಹಾಕೊಳ್ಳಿ, ಇದು ಒಳ್ಳೆ ಟೇಸ್ಟು, ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲ ಏನಾದರೂ ವೆರೈಟಿಯಾಗಿ ಮಾಡ್ತಾ ಇರಬೇಕು, ಇಲ್ಲ ಅಂದರೆ ಆಗೋಕ್ಕಿಲ್ಲ. ಓಕೆ ಫ್ರೆಂಡ್ಸ್, ತೊಳ್ಕೊಂಬರ್ತೀನಿ, ವೆಯ್ಟ್ ಮಾಡ್ತಾ. ಆಡಿಸ್ಕೊಳ್ಳೋಕ್ಕೆ ಇಷ್ಟ ಬಂದಂಗೆ ಕಟ್ ಮಾಡ್ಕೋಬೇಕು. ಸುಮ್ಮನೆ ಅದನ್ನು ನೀಟಾಗಿ ಹಿಂಗೆ ಹೊಡಿತೀನಿ ಅದೆಲ್ಲ ಮನೇಲಿ ಕೇಳ್ಕೊಳಕ್ಕೆ ಚಂದ. ಇಲ್ಲಿ ಕಸಪತ ಅಂತ ಹೆಂಗೆ ಸಿಗುತ್ತೆ ಕೈಗೆ ಹಂಗೆಲ್ಲ ಒಳಗತೆಗೆ ಹೆಂಗಿದ್ರು ಆಡಿಸ್ತೀವಲ್ಲ, ಆಡಿಸಿದ್ಮೇಲೆ ಎಲ್ಲ ನುಚ್ಚಾಗೆ ಇರ್ತದೆ. ಅದಕ್ಕೆ ಅಂತ ಸುಮ್ಮನೆ ಕಷ್ಟಪಡೋದು. ನೀಟಾಗಿ ಹಿಂಗೆ ಎಲ್ಲ ಮಿಕ್ಸ್ ಮಾಡ್ಕೊಬಿಟ್ರೆ ಇಲ್ಲಿ ಏನೇನೈತೆ ಅಂತಂದರೆ ದಪ್ಪ ಮೆಣಸಿನ್ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು, ಪುದೀನಾ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಅದ್ರ ಜೊತೆಗೆ ನಮ್ಮ ಕರ್ಬೇವಿನ ಸೊಪ್ಪು ಐತೆ. ಕರ್ಬೇವಿನ ಸೊಪ್ಪನ್ನೆಲ್ಲ ಹಾಕಿ ನೀಟಾಗಿ ಈಗ ಎಲ್ಲ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋದು. ಗ್ರೈಂಡ್ ಮಾಡ್ಕೊಂಡು ಇವತ್ತು ನಾವು ಏನು ಮಾಡ್ತಾ ಇದೀವಿ ಅಂತಂದರೆ, ಕ್ಲೂ ಈಗ ನಿಮ್ಗೆ ಆಲ್ರೆಡಿ ಸಿಕ್ಕಿರ್ಬೋದು ಅನ್ಕೋತೀವಿ. ಇದೆಲ್ಲ ನೀಟಾಗಿ ಆಡಿಸ್ಕೊಂಡು ಅದ್ರ ಜೊತೆಗೆ ನಮ್ಮ ಟೊಮೊಟೊ ಮಾಡ್ಬಿಟ್ಟಿದ್ದೀನಿ. ಟೊಮೊಟೊ ಹಾಕೋಬಿಡೋಣ. ಟೊಮೊಟೊನೂ ಅಷ್ಟೇ ನಿಮ್ಗೆ ಹೆಂಗೆ ಬೇಕು ಹಂಗೆ ವಾಡೋದು ಬಿಸಾಕಿ ಆಡ್ಸಾಕ್ತಾನೆ, ತಲೆ ಕೆಡ್ಸ್ಕೊಂಬಾರ್ದು. ಅದಕ್ಕೆಲ್ಲ ವಾಡೋದು ಬಿಸಾಕಿ ಗ್ರೈಂಡ್ ಮಾಡಿದ್ಮೇಲೆ ಎಲ್ಲ ಒಳ್ಳೆ ಚಟ್ನಿ ಆದಂಗೆ ಆಗಿರುತ್ತೆ. ಅದನ್ನು ಎತ್ತಿ ನೀಟಾಗಿ ಒಗ್ಗರಣೆ ಕೊಟ್ಟು ಒಳ್ಳೆ ಟೇಸ್ಟ್ ಕೊಡೋಣ. ಇವತ್ತು ಆ್ಯಕ್ಚುಲಿ ಏನು ಮಾಡ್ತಿದ್ದೀವಿ ಅಂತಂದರೆ ಪಾಲಕ್ ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀವಿ. ಹೆಂಗೆ ಬರುತ್ತೆ ಟೇಸ್ಟು ಅದನ್ನೆಲ್ಲ ಮಾಡ್ತಾ ಕೊನೆಗೆ ಒಂದು ಒಳ್ಳೆ ಟೇಸ್ಟ್ ತಗೋತಾ ನಿಮ್ಮ ಮುಂದೆ ಬರ್ತೀವಿ. ಈಗ ಆಡ್ಸ್ಕೊಳಕ್ಕೆ ಹೋಗೋಣ. ರೈಟ್ ಮಾಡಿ ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡಿರೋದನ್ನ ಹೇಳಿದ್ನಲ್ಲ, ಎಲ್ಲನೂ ನೀಟಾಗಿ ಗ್ರೈಂಡ್ ಮಾಡ್ಕೊಬಿಡೋಣ. ಈ ಮಟ್ಟಿಗೆ ಗ್ರೈಂಡ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ನೀಟಾಗಿ ಆಡಿಸ್ಕೊಳ್ಳೋಣ. ಇನ್ನೂ ಒಂದು ಸ್ವಲ್ಪ ನೀಟಾಗಿ ತಮಿಲಿ ಆಡಿಸ್ಕೊಂಡಾಗಿದೆ.
ನೀಟಾಗಿ ಇದನ್ನ ನೆಕ್ಸ್ಟ್ ಮಸಾಲೆ ಗಿಸಾಲೆ ಹಾಕೊಂಡು ರೆಡಿ ಮಾಡದೆ. ನಮ್ಮ ಜುಗಾಡ್ ಪನ್ನೀರ್ ಆಲ್ರೆಡಿ ರೆಡಿ ಆಗಿದೆ, ಅದು ನೀಟಾಗಿ ಒಂಚೂರು ಕಟ್ ಮಾಡ್ಕೊಂಬಿಡೋಣ. ಸಖತ್ತಾಗಿದೆ ಜುಗಾಡ್ ಪನ್ನೀರ್ ಅಂತೂ, ನೈಸಾ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಜುಗಾಡ್ ಪನ್ನೀರ್. ಜುಗಾಡ್ ಪನ್ನೀರ್ ಇಸ್ ರೆಡಿ. ಜುಗಾಡ್ ಪನ್ನೀರ್ ರೆಡಿ ಆಗಿದೆ. ನೆಕ್ಸ್ಟು ಮುಂದಿನ ಪ್ರೊಸೆಸ್ ಕಂಟಿನ್ಯೂ ಮಾಡೋಣ, ವೆಯ್ಟ್ ಮಾಡ್ತಾ ಇರಿ. ಇವಾಗ ಎಲ್ಲ ಒಗ್ಗರಣೆ ಐಟಮ್ ನೀಟಾಗಿ ರೆಡಿ ಆಗಿದೆ. ಇವಾಗ ಸ್ವಲ್ಪ ಚಪಾತಿಗೆ ರೆಡಿ ಮಾಡ್ಕೊಬಿಡೋಣ. ಚಪಾತಿ ಜೊತೆ ಇವತ್ತು ಏನು ಪಾಲಕ್ ಪನ್ನೀರ್ ಬಟರ್ ಹಾಕಲ್ಲ, ತುಪ್ಪ ಹಾಕಿ ಮಸಾಲ ಮಾಡೋಣ. ಗೀ ಮಸಾಲ ಮಾಡೋಣ. ಯಾವುದು ಪಾಲಕ್ ಪನ್ನೀರ್ ಗೀ ಮಸಾಲ. ಇವಾಗ ಒಗ್ಗರಣೆ ಐಟಮ್ನ ಸೈಡಿಗೆ ತಳ್ಳೋಣ. ಹಸಿಟ್ಟು ಕಲ್ಸ್ಕೊಳ್ಳೋಕ್ಕೆ ಬಾಣಲಿ ರೆಡಿ ಮಾಡ್ಕೊಂಡು ಇವಾಗ ಕಲ್ಸಕ್ಕೆ ರೆಡಿ ಮಾಡೋಣ. ಗೋಧಿ ಹಸಿಟ್ಟು. ಓಕೆ, ಇದಕ್ಕೆ ಸ್ವಲ್ಪ ಎಣ್ಣೆ, ಆಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು, ಜಾಸ್ತಿ ಹಾಕಬೇಕು ಪುಡಿ. ಆಮೇಲೆ ನೀರನ್ನ ಹಾಕೊಂಡು ಕಚ್ಚಪಚ್ಚ ಕಚ್ಚಪಚ್ಚ ಅಂತ ಕಲಿಸ್ತಾ ಇರೋಣ. ಮರ ಏನು ಎಣ್ಣೆನೇ ಉಯ್ಯಕಲ್ದ ಇದ್ಕ ಇಷ್ಟಿಷ್ಟು ಒಂದೊಂದು ಬಟ್ಟು ಒಂದು ಇಷ್ಟ ಆಗಲ್ಲ. ಇಷ್ಟಿಷ್ಟು ಒಂದು ಬಟ್ಟು ಅಂದ್ರೆ ಒಂದು 20 ಆಗಲ್ಲ ಇವು. ಕಚ್ಚಪಚ್ಚ ಕಲ್ಸ್ಕೊಂಡ್ಬಿಟ್ಟು ಎಣ್ಣೆನೆಲ್ಲ ಸ್ಟಾರ್ಟ್ ಟು ಗ್ರೇವಿ ಮಾಡೋಕ್ಕೆ ಈಗ ರೆಡಿ ಮಾಡ್ಕೊಳ್ಳೋಣ. ನಿಲ್ಸಿ. ಬಾಣಲಿ ಸ್ವಲ್ಪ ಕೈಯಾಗಿ ಇಟ್ಕೊಳ್ಳೋಣ. ಅದಕ್ಕೆ ಲೈಟಾಗಿ ತುಪ್ಪ ಎಲ್ಲ ಫ್ರೈ ಮಾಡ್ಕೊಳ್ಳೋಕ್ಕೆ ನೀಟಾಗಿ ತುಪ್ಪ ಹಾಕೊಳ್ಳೋಣ. ಎಣ್ಣೆಗಿಂತ ತುಪ್ಪ ಯೂಸ್ ಮಾಡಿ, ಆರೋಗ್ಯಕ್ಕೆ ಒಳ್ಳೆಯದು. ದಪ್ಪ ಹಾಕ್ಬೇಕು ಅಂದ್ಕೊಳ್ಳೋರು ದಪ್ಪ ಇದ್ದೀರಾ, ಬಟ್ ಕಾಸ್ಟ್ಲಿ, ಏನು ಮಾಡೋಕ್ಕಾಗಲ್ಲ, ಇಟ್ಸ್ ಓಕೆ. ಇದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇವಾಗ ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಇದನ್ನ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನನಗೆ ತುಪ್ಪದಲ್ಲಿ ಊರಿದ ಮೆಣಸಿನ್ಕಾಯಿ ಗಮ್ಮಂತಿದೆ. ಇನ್ನೊಂದು ಸ್ವಲ್ಪ ತುಪ್ಪ ಬೇಕಾದರೆ ಆ್ಯಡ್ ಮಾಡಿ. ಇದು ಮಾಡಿ ತುಪ್ಪ ಖಾಲಿ ಮಾಡೋಣ. ಅದು ಎಷ್ಟು ದಿನದಿಂದ ಮಡಗಿದ್ಯಾ? ಒಂದು ವಾರ ಆಗಿಲ್ಲ ತಂದು. ಸ್ವಲ್ಪ ಹಂಗೆ ಲೈಟಾಗಿ ಎಣ್ಣೆ ಹಾಕೋಣ, ಫ್ರೈ ಮಾಡ್ಕೊಳ್ಳೋಣ. ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಅದನ್ನು ನೀಟಾಗಿ ಒಂದು ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಈರುಳ್ಳಿನ ಸ್ವಲ್ಪ ಬೇಯಕ್ಕೆ ಬಿಡಿ ನೀಟಾಗಿ, ಒಳ್ಳೆ ಫ್ಲೇವರ್ ಕೊಡುತ್ತೆ. ಆಮೇಲೆ ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ, ಮಸಾಲೆ ಐಟಮ್ಗಳು ಹಾಕೋಬಿಡಿ ಲೈಟಾಗಿ. ಅದಾದಮೇಲೆ ಮಸಾಲೆ ಐಟಮ್ಗಳು ನೀಟಾಗಿ ಹಾಕೊಂಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಬೆಂದ ಮೇಲೆ ನೀಟಾಗಿ
ಬ್ರೌನಿ ಬಣ್ಣಕ್ಕೆ ಸ್ವಲ್ಪ ನೀಟಾಗಿ ಆಗಲಿ. ಬ್ರೌನಿ ಬಣ್ಣಕ್ಕೆ ಆದಮೇಲೆ ಈಗ ಆಗ್ತಾ ಇದೆ ಸ್ವಲ್ಪ. ಈಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಳ್ಳೋಣ. ಲೈಟಾಗಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ, ಅದದೇ ಫ್ರೇಗ್ರೆನ್ಸ್ ಬರೋಕ್ಕೆ ಆಗ್ಬಿಡುತ್ತೆ. ಲೈಟಾಗಿ ಸ್ವಲ್ಪ ಹಾಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಮ್ಮ ಮೇಯ್ನು ಜುಗಾಡ್ ಪನ್ನೀರ್ ಹಾಕೋಣ. ಒಳ್ಳೆ ಸ್ಮೆಲ್ ಬರ್ತಾ ಇದೆ, ನಿಜವಾಗ್ಲೂ ಸಕ್ಕ ಸ್ಮೆಲ್ ಬರ್ತಾ ಇದೆ, ಘಮ ಘಮ. ಇವಾಗ ನಾವು ಆರ್ಟ್ಸ್ ಮಾಡ್ಕೊಂಡಿರೋದಂತಂದ್ರೆ ನೀಟಾಗಿ ಎಲ್ಲ ಇದೆಲ್ಲ ಆಗಿದೆ. ಆರ್ಟ್ಸ್ ಮಾಡ್ಕೊಂಡಿರೋಂಥದ್ದನ್ನ ಉಯ್ಕೊಳ್ಳೋಣ. ಆರ್ಟ್ಸ್ ಮಾಡ್ಕೊಂಡಿರೋಂಥದ್ದನ್ನ ಉಯ್ಕೊಂಡು ನೀಟಾಗಿ ಪಾಲಕ್ ಪನ್ನೀರ್ ಗೀ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇವಾಗ ಎಲ್ಲ ಒಗ್ಗರಣೆ ಮತ್ತೆ ಇದೆಲ್ಲ ಮಿಕ್ಸ್ ಆಗೈತೆ. ಇವಾಗ ಮಸಾಲೆಗಳನ್ನ ಹಾಕೊಬಿಡೋಣ. ಏನಂದ್ರೆ ಗರಂ ಮಸಾಲ, ಅಚ್ಕಾರದ ಪುಡಿ ಸ್ವಲ್ಪ ಲೈಟಾಗಿ ಫ್ಲೇವರಿಗೆ ಹಾಕೊಳ್ಳಿ ಅಷ್ಟೇ. ಆಮೇಲೆ ಧನಿಯಾ ಪೌಡ್ರು, ಧನಿಯಾ ಪೌಡರ್, ಧನಿಯಾ ಪೌಡ್ರ್ ಹಾಕೊಳ್ಳಿ. ಆಮೇಲೆ ಟರ್ಮರಿಕ್ ಪೌಡ್ರು, ಅರಿಶಿನ ಪುಡಿ ಲೈಟಾಗಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬಿಡಿ. ಇಷ್ಟೆಲ್ಲ ಮಿಕ್ಸ್ ಆದಮೇಲೆ ಇನ್ನೊಂದು ಮೈನು ಮತ್ಕಡಕ್ಕೆ ಹೋಗ್ಬೇಡಿ, ಯಾವ್ದು ಗೊತ್ತಾ? ರುಚಿ ಇದ್ರೇನೆ ಎಲ್ಲ. ಅದಕ್ಕೆ ಉಪ್ಪು ಹಾಕೊಳ್ಳಿ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಟೇಸ್ಟ್ ಕರೆಕ್ಟಾಗಿದೆಯಾ ಮಸಾಲ ಎಲ್ಲ ಟೇಸ್ಟ್ ನೋಡ್ಕೊಂಬಿಡಿ. ಅದನ್ನ ಆಮೇಲೆ ನೀಟಾಗಿ ಮಳ್ಳಕ್ಕೆ ಬಿಡಿ. ಅದಾದಮೇಲೆ ಒಳ್ಳೆ ಘಮ ಘಮ, ಆಲ್ರೆಡಿ ಘಮ ಘಮ ಅಂತ ಇದೆ. ಇವಾಗ ಟೇಸ್ಟ್ ನೋಡೋಣ, ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳಿ. ಹಲ್ಟಿಯಾಗಿ ಬಂದೈತೆ. ಸ್ವಲ್ಪ ಸಾಲ್ಟ್ ಬೇಕು, ಸಾಲ್ಟ್ ಹಾಕೊಬಿಡೋಣ. ಹುಳಿಬೇಕಲ್ಲ, ಹುಳಿಗೋಸ್ಕರ ನಿಂಬೆಹಣ್ಣು ಹಾಕೊಬಿಡಿ. ಹಾಕೊಂಡು ಅದನ್ನ ಇವಾಗ ನೀಟಾಗಿ ಮಳ್ಳಕ್ಕೆ ಬಿಟ್ಬಿಡಿ ಅಷ್ಟೇ. ಅದು ಮಳ್ಳದ್ಮೇಲೆ ಚಪಾತಿ ಜೊತೆಗೆ ಹಾಕೊಂಡು ಗ್ರೇವಿ ತಿಂತಾ ಇರೋದೆ. ಓಕೆ, ಮಳ್ಳಕ್ಕೆ ಬಿಡೋಣ. ಲೆಟ್ಸ್ ಸ್ಟಾರ್ಟ್ ಟು ಚಪಾತಿ ಒತ್ತಕ್ಕೆ. ಹಿಟ್ಟನ್ನ ಮುರ್ಕೊಂಡು ನೀಟಾಗಿ ಬಟ್ ಕಟ್ಕೊಬಿಡೋಣ. ಆಯಿತು, ಇದನ್ನು ನೀಟಾಗಿ ಹಸಿಟ್ಟಲ್ಲಿ ಡಿಪ್ ಮಾಡ್ಕೊಬಿಡೋಣ. ಅಂದರೆ ಹಸಿಟ್ಟು ಹಾಕೋಣ ನೀಟಾಗಿ ಅದಕ್ಕೆ. ಅದಾದಮೇಲೆ ಅದನ್ನು ಒತ್ತಕ್ಕೆ ಇನ್ನೊಂಚೂರು ನೀಟಾಗಿ ಹಸಿಟ್ಟನ್ನ ಹಾಕೊಂಡ್ಬಿಟ್ಟು ಒತ್ತಕ್ಕೆ ಸ್ಟಾರ್ಟ್ ಮಾಡೋಣ. ಹಸಿಟ್ಟು ಹಾಕತ್ತೀವಿ ಅಂತಂದರೆ ಮೆತ್ಕೊಂಬಾರ್ದು ಅಂತ, ಅಂದರೆ ಅಂಟ್ಕೊಂಬಾರ್ದು ಅಂತ. ನೋಡಿ, ನೀವು ಏನ್ರಲ್ಲಿ ಇರುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಮಾಡೋದೇ ಬ್ಯಾಚುಲರು. ಹಂಗೆ ನೋಡಿ, ನಮ್ಮ ಕೈಯಲ್ಲಿ ಒತ್ತಕ್ಕೆ ಏನಿಲ್ಲ, ಇದೊಂದು ಇದೈತೆ, ಕೆಳಗಡೆ ಟೈಲ್ಸ್ ಮೇಲೆ ಒತ್ತಬೇಕಾಯ್ತದೆ. ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ದೀವಿ ಅಂದರೆ ಡೈರೆಕ್ಟ್ ತಟ್ಟೆ ದಪಾಕು ಒತ್ತುತ್ತಾ ಇರು. ಚೆನ್ನಾಗಿ ಓದಿದ್ದೀನ ಚಪಾತಿ. ನಾವು ನಮ್ಮವ್ವ ಎಲ್ಲ ಕಲ್ಸೋಳೆ. ಮುಂದೆ ಹೆಂಗಿದ್ರು ಬ್ಯಾಚುಲರ್ ಆಗೇ ಸಾಯ್ತೀರಾ ಅಂತ ಗೊತ್ತು ಅಂತ ನಮ್ಮವ್ವ ಚಪಾತಿ ಒತ್ತನ್ನೆಲ್ಲ ನೀಟಾಗಿ ಕಲಿಸ್ಬಿಟ್ಟವಳೆ. ನೀಟಾಗಿ ಹಿಂಗೆ ಒತ್ಕೊಬಿಡಿ. ನಿಮ್ಗೆ ಎಷ್ಟು ಬೇಕಷ್ಟ, ಎಷ್ಟು ಒತ್ತಕ್ಕಾಯ್ತದ ಅಷ್ಟು ನೀಟಾಗಿ ಹಿಂಗೆ ಒತ್ಕೊಂಡು ಹಿಂಗಾಯ್ತು ಚಪಾತಿ. ಇದನ್ನ ಎತ್ತಿ ನೀಟಾಗಿ ಒಂದು ಕಡೆ ಮಡ್ಕೊಳ್ಳಿ, ಆಮೇಲೆ ಬೇಯಿಸ್ಕೊಳ್ಳಿ. ರೌಂಡ್ ಬಂದಿದೆಯಾ ಚಪಾತಿ? ಆಲ್ಮೋಸ್ಟ್ ನನ್ನ ಪ್ರಕಾರ ಬಂದಿಲ್ಲ. ಹೆಂಗೋ ಬ್ಯಾಚುಲರ್ಸು ಹೆಂಗೆ ತಿಂದರೆ ಏನೋ ಮುರ್ಕಡೆ ತಾನೇ ತಿನ್ನೋದು, ತಲೆ ಕೆಡಿಸ್ಕೊಂಬಾರ್ದು, ಮಾಡಲ್ಲ. ಇವಾಗ ಚಪಾತಿ ಎಲ್ಲ ಒತ್ತಾಗಿದೆ. ಇವಾಗ ನೀಟಾಗಿ ಚಪಾತಿನ ಬೇಯಿಸ್ಕೊಂಬಿಡೋಣ. ಗ್ರೇವಿ ರೆಡಿಯಾಗಿ ಆಲ್ರೆಡಿ ಮಡಗಿದ್ದೀನಿ. ಈಗ ನೆಕ್ಸ್ಟ್ ಚಪಾತಿನ ಬೇಯಿಸಿ ನೀಟಾಗಿ ರೆಡಿ ಮಾಡ್ಕೊಬಿಡೋಣ. ನೆಕ್ಸ್ಟ್ ಸ್ಟಾರ್ಟ್ ಮೇಕ್ ಚಪಾತಿ. ಫೈನಲಿ ಗ್ರೇವಿ ರೆಡಿಯಾಗಿದೆ. ಅದಕ್ಕೆ ಫೈನಲ್ ಟಚ್ ಕೊಡಬೇಕಲ್ವಾ, ಅದೇ ನಮ್ಮ ಕೊತ್ತಂಬರಿ. ನೀಟಾಗಿ ಕೊತ್ತಂಬರಿ ಹಾಕೊಂಡ್ಬಿಟ್ರೆ
ಘಮ ಘಮ ಘಮ. ಫೈನಲಿ ಎಲ್ಲ ರೆಡಿಯಾಗಿ ತಟ್ಟೆಗೆ ಬಂದು ಬೀಳ್ತಾ ಇದೆ. ಜೊತೆಗೆ ಸೌತೆಕಾಯಿ ಈರುಳ್ಳಿ ಒಳ್ಳೆ ಆರೋಗ್ಯ ಆಗಲಿ ಅಂತ. ನಿಜವಾಗ್ಲೂ ಟೇಸ್ಟು ಹೆಂಗಿದೆ ಇವಾಗ ತಿಂದು ನೋಡೋಣ. ಸಕ್ಕತ್ತಾಗಿದೆ. ನೆಕ್ಸ್ಟ್ ನಾನೊಂದು ಹೋಟ್ಲು ಓಪನ್ ಮಾಡ್ಬೋದು ನಿಜವಾಗ್ಲೂ. ಓಕೆನಾ? ಸಖತ್ತಾಗಿದೆ.